ಹಾಕ್ಬೋದು. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಇದಕ್ಕೆ ಬೇಕಂದರೆ ನೀವೆಲ್ಲ ಥರ ತರಕಾರಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ನಿ, ಇಲ್ಲ ಕಾಯಿ ಚಟ್ನಿ ಒಟ್ಟಿಗೆ ಆದರೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಮೋಡ ಆಗಿದೆ. ಈಗ ನಾನು ಪೂಜೆ ಎಲ್ಲ ಆಯಿತು, ಕೆಲಸ ಆಲ್ಮೋಸ್ಟು ನಿಧಾನ ಕೆಲಸ ಮಾಡಿದ್ದೀನಿ. ಇವತ್ತು ನಿಮಗೆ ಏನೋ ಒಂದು ತೋರಿಸ್ಬೇಕಂತ ಹೇಳಿ ಬಂದೆ. ಮಲ್ಲಿಗೆ ಹೂವಂತೂ ಫುಲ್ ಆಗ್ತಾಯಿದೆ, ನವಿಲುಗಳಂತೂ ಫುಲ್ ಬಂದಿದೆ ನೋಡಿ. ಇವತ್ತು ನಾನು ಇನ್ನು ಕೆಲಸಕ್ಕೆ ಹೊರಡಬೇಕು, ಲೇಟಾಗುತ್ತೆ. ಮೊಗ್ಗೆ ಅಂತೂ ಫುಲ್ಲು ಬಿಟ್ಟಿದೆ ನಮ್ಮ ಹೂವಿನ ಗಿಡದ್ದು. ನವಿಲು ಆವಾಗಲಿಂದ ತುಂಬಾ ಇದಾವೆ. ಎಲ್ಲಿದ್ದಾವೆ ನೋಡ್ಬೇಕು, ಮೇಲೆ ಹೋಗಿದ್ದಾವೆ ಅಂತ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ, ನಮ್ಮ ಮಲ್ಲಿಗೆನ ಗಿಡ ಸಿಕ್ಕಾಪಟ್ಟೆ ಮಗ್ಗಿ ಬಿಟ್ಟುಬಿಟ್ಟಿದೆಯಲ್ಲ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಉಂಟಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಹೂವಂತೂ ತುಂಬಾ ಆಗ್ತಾಯಿದೆ ನೋಡಿ. ಇಲ್ಲಿ ಕೂಡ ಇದೆ. ಅದೇ ಹೂ ಕೊಯ್ಲಿಕ್ಕೆ ಬಂದೆ ಸ್ನೇಹಿತರೆ, ಮತ್ತು ನೆನಪಾಯಿತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಹೇಳಿ ಬಂದೆ. ಹಾಗೆ ಒಂದೊಂದು ಗಿಡಗಳಿಗೆ ಹುಳ ಸಹ ಹಿಡಿದಿದ್ದಾವೆ, ಹೂಗಳಿಗೆ. ಈಗ ನೋಡಿ, ಇಷ್ಟು ಹೂ ಕೊಯ್ದಿದ್ದೀನಿ ನಾನು. ಕಾಣಿಸ್ತಾ ನಿಮಗೆ? ಇಷ್ಟು ಹೂ, ಮಲ್ಲಿಗೆ ಹೂ ತುಂಬಾ ಬಂದಿದ್ದಾವೆ. ಇದನ್ನು ಕಟ್ಟಿ ಹಾಕ್ಕೋಬೇಕಂದ್ರೆ ಆಗಲ್ಲ, ಇವತ್ತು ಲೇಟ್ ಆಗುತ್ತೆ. ಕೆಲಸಕ್ಕೆ ಹೋಗಿ ಬರ್ತೀನಿ. ಇದು ಕೂಡ ಅಷ್ಟೇ ಮೊಗ್ಗಿ. ಈಗ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೇನೆ. ಈಗ ಇದನ್ನು ಮಾಡಬೇಕು. ಇವು ಎಷ್ಟಾಗಿದ್ದಾವೆ ನೋಡೋಣ ಬನ್ನಿ. ಹಾಗೆ ನೀರು ಹಾಕಬೇಕು. ನೋಡಿ, ಇಲ್ಲಿ ಎಷ್ಟೊಂದು ಬೆಂಡೆ ಬೀಜ ಎಷ್ಟು ಹೈಟಾಗಿದ್ದಾವೆ. ತೆಗೆದು ನಡಬೇಕು ಸ್ನೇಹಿತರೆ ಇವತ್ತು ಸಾಯಂಕಾಲ. ಇದನ್ನೆಲ್ಲ ಯಾವಾಗಾಗುತ್ತೆ ಕೆಲಸದ ಮಧ್ಯೆ ನೋಡ್ತೀನಿ. ನೋಡಿ, ಇಲ್ಲಿ ಪುದೀನ ನೋಡಿ ಚಿಗುರು ಬರ್ತಾಯಿದೆಯಲ್ಲ, ಕಾಣಿಸ್ತಾ ಉಂಟು ನಿಮಗೆ. ಇನ್ನು ಬಿಸಿಲಿಗೆ ಇಡಬೇಕಿದೆ. ಹಾಗೆ ನಮ್ಮ ಮೊನ್ನೆ ಗಿಡಗಳು ತಂದಿದ್ದೆ, ದಾಸವಾಳ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಲ್ಲ. ಒಂದೂ ಇದಾಗಿಲ್ಲ ಸ್ನೇಹಿತರೆ, ಎಲ್ಲ ಚಿಗುರು ಬಂದಿದೆ. ಹಾಗೆ ಇಲ್ಲಿ ನೆಲ ಕೂಡ ಹಾಕಿದ್ದೀನಿ. ಇವು ಕೂಡ ಚೆನ್ನಾಗಿ ಚಿಗುರು ಬಂದಿದೆ. ಎಲ್ಲ ಹೂವು, ಮಲ್ಲಿಗೆ ಹೂಗಳನ್ನ ಹರಿದಿದ್ದೀನಿ. ಧನುಷ, ಇಲ್ಲಿ ನೀರು ಹಾಕಬೇಕು. ಇಲ್ಲಿ ನೀರೇ ಹಾಕಿಲ್ಲ ಸ್ನೇಹಿತರೆ, ಒಣಗ್ತಾ ಇದೆ ನೋಡಿ. ಅಲ್ಲಿಯೂ ಹೀರೆಬಳ್ಳಿ ಚೆನ್ನಾಗಿ ಬಂದಿದೆ. ಹೀರೆಬಳ್ಳಿ ಕೂಡ ಅಲ್ಲಿಯೂ ಇವಾಗ ಹುಳ ತಿಂತಾಯಿದೆ ಹೀರೆಬಳ್ಳಿಗೆಲ್ಲ. ಪುಂಡಿ ಸೊಪ್ಪಿನ ಗಿಡ ಇದ್ದಿದ್ದಾವೆ ಸ್ನೇಹಿತರೆ. 1 2 3 ನನ್ನ ಕಣ್ಣಿಗೆ ಕಂಡದ್ದು 3 ಬೀಜ ಬಿದ್ದು ಇದ್ದಿದ್ದಾವೆ ನೋಡಿ. ಮಳೆ ಐತಲ್ಲ ಮೊನ್ನೆ, ನೋಡಲೇ ಇಲ್ಲ ನಾನು ಕೂಡ. ಈಗ ನೋಡಿದೆ, ಇಲ್ಲೊಂದಿದೆ ನೋಡಿ, ಪುಂಡಿ ಸೊಪ್ಪಿನ ಬೀಜ. ಅವು ಸಸಿ 4 ಸಸಿ ಬಂದಿದೆ. ಇದೆಲ್ಲ ಹುಲ್ಲು ತೆಗಿಬೇಕಂದ್ರೆ ಕೆಲಸದಾಗ ಆಗ್ತಾಯಿಲ್ಲ ಸ್ನೇಹಿತರೆ. ಎಂತ ಮಾಡೋದು ಹೇಳಿ. ಹಾಗಾಗಿ ಈಗ ಲೇಟ್ ಆಗುತ್ತೆ, ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಸ್ಟಾರ್ಟ್ ಮಾಡಬೇಕು. ಮೊನ್ನೆ ಇದ್ರ ಗಿಡ ನಟ್ಟಿದ್ದೆ. ಇದೆಲ್ಲ ಈ ಥರ ಒಣಗುತ್ತೆ. ಈಗ ಒಣಗಿ ಇದೆಲ್ಲ ಎಲೆ ಬೀಳುತ್ತೆ. ಇನ್ನು ನಮಗೆ ನೋಡಿ, ಈ ಥರ ಉದುರಿ ಎಲ್ಲ ಬಿದ್ದ ಮೇಲೇ ಇದು ಚೆನ್ನಾಗಿ ಚಿಗುರು ಬರೋದು. ಅಲ್ಲಿವರೆಗೂ ಬರಲ್ಲ ನೋಡಿ. ಇದು ಯಾವುದೋ ಬ್ಲೂ ಪುಷ್ಪ ಏನೋ ಹೇಳ್ತಾರೆ ಇದಕ್ಕೆ. ಇದು ಇರಬೇಕಂತೆ ಮನೆ ಮುಂದ್ಗಡೆ ಚೆನ್ನಾಗಿ ಅಂತ ಹೇಳ್ತಾರಪ್ಪ, ಗೊತ್ತಿಲ್ಲ. ಇಲ್ಲೆಲ್ಲ ಹೂವಾಗಿದೆ ನೋಡಿ. ಅದಕ್ಕೆ ಇಲ್ಲೇ ದಾಸವಾಳ ಗಿಡಕ್ಕೆ ಹೋಗುತ್ತೆ ಅಂಥೇಳಿ ತಂದು ಇಟ್ಟಿದ್ದೇವೆ. ಈಗ ಇದನ್ನು ಮಾಡ್ತೇನೆ ಸ್ನೇಹಿತರೆ. ಇದಿಲ್ಲೇ ಇರಲಿ, ಇದಕ್ಕೂ ನೀರು ಹಾಕಿದ್ದಾರೆ. ಅಲ್ಲಿ ಹೀರೆಬಳ್ಳಿಗೆ ಸ್ವಲ್ಪ ನೀರು ಹಾಕ್ತೇನೆ, ಹೋಗ್ತೇನೆ. ಈಗ ಕೆಲಸಕ್ಕೆ ಲೇಟ್ ಆಗುತ್ತೆ ನನಗೂ ಕೂಡ. ಇಷ್ಟೊಂದು ನವಿಲಿದ್ದು ಸ್ನೇಹಿತರೆ. ಒಳಗಡೆ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ತಾಯಿದ್ದೆ ನಾನು. ಹಾಗಾಗಿ ಹೊರಗಡೆ ಬರೋದಕ್ಕಾಗಲಿಲ್ಲ. ಈಗ ಹೋಗ್ತೇನೆ ಕೆಲಸಕ್ಕೆ ಹೋಗೋದು ಒಂದು ಬೋರು ಸ್ನೇಹಿತರೆ. ನೋಡಿ, ಇಷ್ಟು ಹೂವಾಗಿದ್ದಾವೆ. ಒಂದು ಮೊಳ ಹೂವು ಆಗ್ತದೆ. ಕಟ್ಕೊಂಡು ಹೋಗ್ಲಿಕ್ಕೆ ಲೇಟ್ ಆಗುತ್ತೆ. ನಾಳೆ ಇನ್ನಷ್ಟು ಆಗ್ತಾವೆ. ಎಲ್ಲ ಸೇರಿ ಕಟ್ಕೊಂಡು ಹೋಗ್ತೀನಿ. ಮತ್ತು ಲೇಟ್ ಆಗುತ್ತೆ. ಹೇಗಿದೆ? ಚೆನ್ನಾಗಿ ಉಂಟಾ? ಕೈ ಕಟ್ಕೊಂಡು ಕೂತಿದ್ದಾರೆ ಸರ್ ಅಲ್ಲ.
ನೋಡಿ ಸ್ನೇಹಿತರೆ, ಇಲ್ಲೊಂದಿಷ್ಟು ಪಾತ್ರೆ ಇದಾವೆ. ಶ್ರೇಯಾ ಮನೆ ಮಾಡ್ಕೊತಾಳೆ ಇದೆಲ್ಲ. ಈಗ ನಾನೊಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡ್ತೇನೆ. ಉಡುಪ್ರಮ್ಮ ವೈದ್ಯರಮ್ಮರಿಗೆ ಒಯ್ಲು. ಹಾಂ ಶ್ರೇಯಾ, ನಾನೀಗ ಒಂದು 4-5 ದಿನ ಅದು ಹೂ ಹಾಕಿಲ್ಲ ಸ್ನೇಹಿತರೆ ತಲೆಯಲ್ಲಿ. ನಮ್ಮ ಅಮ್ಮರಿಗೆ ಹೂವು ಕೊಡ್ತಾಯಿದ್ದೀನಿ ಅವರಿಗೆ. ಅದಕ್ಕಾಗಿ ಇವತ್ತು ಕೂಡ ಅವರಿಗೆ ಒಯ್ತೀನಿ. ದೇವ್ರಿಗೆ ಏರಿಸ್ತಾರೆ ಚೆಂದ ಮಾಡಿ. ನಾವು ಏರಿಸ್ತೇವೆ, ಹಾಗೇನೆಲ್ಲ ತುಂಬ ಆಗುತ್ತಲ್ಲ, ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಅಂಥೇಳಿ ಓದ್ಕೊಡ್ತೇನೆ. ಈಗ ಬನ್ನಿ ನಾನೀಗ ಹೋಗಿ ಬರ್ತೇನೆ. ನೋಡಿ, ಇವತ್ತೊಂದು ರೆಸಿಪಿ ಮಾಡಬೇಕಂದ್ರೆ ಕೆಲಸಕ್ಕೆ ಹೋಗಿ ಬಂದು ಮಲ್ಕೊಂಡಿದ್ದೆ. ಎದ್ದು ಈಗ ಸಾಯಂಕಾಲ ತಿಂಡಿಗೆ ಏನಾದರೂ ಸ್ವಲ್ಪ ಒಂದು ರೆಸಿಪಿ ಮಾಡಬೇಕಂದೆ. ಅದಕ್ಕಾಗಿ ಒಂದು ರೆಸಿಪಿ ಮಾಡ್ತೇನೆ ಬನ್ನಿ. ಮೋಡಾಗಿದೆ, ಮಳೆ ಬರೋ ಥರ ಕೂಡ ಆಗಿದೆ. ಅದಕ್ಕಾಗಿ ಸಿಂಪಲ್ಲಾಗಿ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ. ನೋಡಿ ಸ್ನೇಹಿತರೆ, ನಾನಿಲ್ಲೀಗ ದಿನ ಒಂದು ರೆಸಿಪಿನೇ ಮಾಡ್ತಾಯಿದ್ದೀನಿ. ಸಾಯಂಕಾಲ ಕೆಲಸದಿಂದ ಬಂದು ಇವತ್ತು ಬೋಂಡ ಮಾಡ್ತಾಯಿದ್ದೀನಿ. ಮೆಕ್ಕೆಕಾಳಿದ್ದವಲ್ಲ, ಬೋಂಡ ಚೆನ್ನಾಗಿ ಆಗ್ತಾಯಿರೋದು. ಇದರ ರೆಸಿಪಿ ಬರುತ್ತೆ, ಚೆನ್ನಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕಡೆ ತಿರುಗಿ ನಾನು ಮಾಡ್ತಾಯಿದ್ದೀನಿ, ಈಗ ತಿರುಗಿಸ್ತಾ ಇದ್ದೀನಲ್ಲ, ಅದಕ್ಕಾಗಿ ತೋರಿಸ್ತೀನಿ. ನೋಡಿ, ಬೋಂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ದಿನ ಮೊನ್ನೆ ಮಾಡಿದ್ದು ನೋಡಿ, ಮೊನ್ನೆ ಒಂದು ರೆಸಿಪಿ ಹಾಕಿದ್ದೆ. ಯಾವುದಪ್ಪ ಅಂದರೆ ಸೇಮ್ ಅದೇ ಥರನೇ ಅಂತ ಅಂದ್ಕೋಬೋದು. ಕಡಲೆಕಾಳು ಬೇಯಿಸಿ ಕುದಿಸಿ, ಇದು ಕಡಲೆಕಾಳು ನೆನೆ ಇಟ್ಟು ರೊಟ್ಟಿ ಥರ ಹಾಕಿದ್ನಲ್ಲ, ಅದೇ ಥರನೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬೋಂಡ ತುಂಬಾ ಗರಿಯಾಗಿ ಬಂದಿದೆ. ನಾವು ಕಡಲೆಕಾಳು ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟದೇನು ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಹಾಗೆ ಕಡಲೆಕಾಳು ನೆನೆ ಇಟ್ಟು ಹಿಟ್ಟು ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಗರಿಯಾಗಿ ನೋಡಿ. ಅಕ್ಕಿನೂ ನೆನೆ ಇಟ್ಟಿರ್ತೀವಿ, ಕಡಲೆಕಾಳು ನೆನೆ ಇಟ್ಟಿರ್ತೀವಲ್ಲ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡಿ. ಬೋಂಡ ಮಸ್ತಾಗಿ ಬಂದಿದೆ. ಈಗ ಸಾಯಂಕಾಲ ಮಕ್ಕಳಿಗೆ ಏನಾದರೂ ಸ್ವಲ್ಪ ಬೇಕು ಗರಿಯಾಗಿ, ಈ ಥರ ನನಗೂ ರೆಸಿಪಿ ಬೇಕು. ಏನು ಮಾಡೋದು ಹೇಳಿ, ಅದಕ್ಕಾಗಿ ಒಂದಿಷ್ಟು ಮಾಡಿದೆ. ಇಲ್ಲೊಂದಿಷ್ಟು ಮಾಡಿದ್ದೀನಿ, ಇನ್ನೊಂದಿಷ್ಟಿದೆ. ಹಾಗೆ ನಮ್ಮ ಅಮ್ಮನ ಮನೆಗೂ ಕೂಡ ಹೋಗಿ ಬರ್ತೇನೆ. ಈಗ ರೆಡಿಯಾಗಿದ್ದಾವೆ, ಇವನ್ನ ತಕ್ಕೊಂಬಿಡ್ತೇನೆ ಸ್ನೇಹಿತರೆ. ಒಳಗಡೆ ಎಲ್ಲ ಕರೆಕ್ಟಾಗಿ ಕರೆದಿದ್ದಾವೆ. ಮೊದಲಿಗೆ ಎಣ್ಣೆ ಕಾಯಿಸ್ಕೊಂಡು ಸ್ಲೋ ಉರಿಯಲ್ಲಿ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಇದಕ್ಕೆ ಒಳಗಡೆ ಚೆನ್ನಾಗಿ ಕರಿದಿಲ್ಲ. ಅದಕ್ಕಾಗಿ ಈಗ ಇವೆಲ್ಲ ಈಗ ತಕ್ಕೊಂಡ್ಬಿಡ್ತೀನಿ, ಸ್ಲೋ ಉರಿ ಮಾಡಿಕೊಂಡು ತಕ್ಕೊಂಡ್ಬಿಡ್ತೀನಿ ನೋಡಿ. ಇನ್ನೂ ನಾನು ಸರ್ವ್ ಮಾಡಿ ತೋರಿಸಿಲ್ಲ, ಆದರೂ ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು. ಇದಕ್ಕೆ ಹಾಗೆ ಯಜಮಾನರು ಕೂಡ ಇದ್ದಾರೆ, ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಅವ್ರನ್ನೂ ಕೂಡ ಕೇಳೋಣ. ಮೆಕ್ಕೆಜೋಳ ಹಾಕಿರ್ತೀವಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ನನಗೆ ಮೊನ್ನೆ ಸಿಕ್ಕಿದೆ, ಇಷ್ಟು ದಿನ ಸಿಕ್ಕಿರಲಿಲ್ಲ, ಮೆಕ್ಕೆಜೋಳ ಇರಲಿಲ್ಲ. ಮತ್ತು ನಾವು ಕೂಡ ಪೇಟೆಗೆ ಹೋಗಿರಲಿಲ್ಲ, ಸಂತೆಗೆ ಮೊನ್ನೆ ಹೋಗಿದ್ದೆ, ಹೋದ ವಾರ ಇತ್ತಲ್ಲ ನೋಡಿ. ಈ ಥರ ಹಾಕ್ಕೊಂಡ್ಬಿಡಿ, ಇಟೀಟ ಹಾಕ್ಕೊಳ್ಳಿ, ತುಂಬ ದೊಡ್ಡ ಹಾಕ್ಕೊಳ್ಳಿಕೊಂಡು, ಯಾಕಂದರೆ ಒಳಗಡೆ ಎಲ್ಲ ಬೇಯಲ್ಲ. ನಾನು ಮೆಕ್ಕೆಕಾಳೇನು ಕುದಿಸಿ ಹಾಕಿಲ್ಲ, ಹಸಿದೇ ಹಾಕಿದ್ದೇನೆ. ಚೆನ್ನಾಗಿದೆ ನೋಡಿ. ಈಗ ನೋಡಿ, ಬೋಂಡ ಅಂತೂ ರೆಡಿ ಆಗ್ಯಾವು. ಕಡಲೆಕಾಳನ್ನು ಇಲ್ಲೊಂದಿಷ್ಟು ಅದಾವು. ನಾನೀಗ ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೇನೆ. ಇದರದ್ದು ಹೇಗೆ ಬಂದಿದೆ ಅಂಥೇಳಿ ಎಲ್ಲರ ಕಡೆಯಿಂದ ಕೇಳೋಣ ಬನ್ನಿ. ಬೋಂಡ ಹೇಗಿದೆ ರೀ? ಕಡಲೆಕಾಳಿನ ಬೋಂಡ ನೋಡ್ರಿ. ಹಾಂ ರೀ, ಚಾ ಕಾಪಿ ಒಟ್ಟಿಗೆ. ಶ್ರೇಯಮ್ಮ, ಹೇಗಿದೆ ಟೇಸ್ಟು? ಚೆನ್ನಾಗಿ ಉಂಟಾ ಸರ್? ಚೆನ್ನಾಗಿ ಉಂಟಾ? ಟೇಸ್ಟ್ ಆಗಿದೆಯಾ? ಕಡಲೆಕಾಳು ನೆನೆ ಇಟ್ಟು ರುಬ್ಬಿಟ್ಟು ಮಾಡಿರೋದ್ರಿ. ಹಾಂ, ಇಲ್ಲಿ ಸ್ನೇಹಿತರೆ, ಇಲ್ಲಿ ಖಾಲಿ ಇದಾಗಿದೆ. ಇವನ್ನ ತಗೊಂಡ್ಬಿಡ್ತೇನೆ, ತಗೊಂಡು ಹೋಗಿ ಬರ್ತೀನಿ ನಮ್ಮ ಅಮ್ಮರ ಮನೆಗೆ. ಮತ್ತು ಇವು ಜಾಸ್ತಿ ಕರೆದ್ಬಿಟ್ರೆ ಕಷ್ಟ ಆಕ್ಕೋ. ಮತ್ತು ತಗೊಂಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾನು ಟೇಸ್ಟ್ ಮಾಡಿದೆ, ಫಸ್ಟ್ ಟೈಮ್ ಮಾಡಿರೋದು. ಟೇಸ್ಟು ಸೂಪರಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ಬರ್ತಿರಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು
ಗ್ಲಾಸ್ನಷ್ಟು ಒಂದು ಅರ್ಧ ಗಂಟೆ ನೆನಿಟ್ಟಿದ್ದೆ ತೊಳೆದು. ಈಗ ನೀರೆಲ್ಲ ಬಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ದೋಸೆ ಹಿಟ್ಟು ಯಾವ ಥರ ಪೇಸ್ಟ್ ಮಾಡ್ಕೊತೀನಿ ನೋಡಿ ಆ ಥರ ಪೇಸ್ಟ್ ಮಾಡ್ಕೊಳ್ಳಿ. ಅಕ್ಕಿ ತುಂಬ ಹೊತ್ತು ನೆನೆ ಇಡಬಾರ್ದು. ಇಲ್ಲಿ ಒಂದು ಬೌಲ್ ತೊಗೊಂಡು ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದೇ ಮಿಕ್ಸಿ ಜಾರಿಗೆ ನಾನು ರಾತ್ರಿ ಇಡೀ ಕಡಲೆಕಾಳು ನೆನೆಸಿಟ್ಟಿದ್ದೆ. ನಾನಿಲ್ಲಿ ಸಾಧಾರಣ ಒಂದೂವರೆ ಗ್ಲಾಸ್ನಷ್ಟು ನೆನೆಸಿಟ್ಟಿದ್ದೆ. ಅದು ನೆನೆದ ಮೇಲೆ 1-2 ಗ್ಲಾಸ್ನಷ್ಟಕ್ಕಿಂತ ಜಾಸ್ತಿನೇ ಆಗಿತ್ತು. ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ ಕಡಲೆನ ತೊಗೊಂಡಿದ್ದೀನಿ ನಾನು. ಹಾಗೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು 4 ಕಾಯಿ ಮೆಣಸು ಹಾಕೊಂಡೆ, 1 ಇಂಚಷ್ಟು ಶುಂಠಿ. ಇದಕ್ಕೆ ಒಂದು ಚೂರು ಉಪ್ಪನ್ನು ಸೇರಿಸ್ತೀನಿ ನಾನು. ಜಾಸ್ತಿ ಉಪ್ಪಿಲ್ಲ, ಚೂರು ಸೇರಿಸಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಮತ್ತೆ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೂ ಕೂಡ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನು ಕೂಡ ಈಗ ಪೇಸ್ಟ್ ಥರ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ಇದೇ ಬೌಲಿಗೆ ನಾನು ಅಕ್ಕಿ ಏನು ರುಬ್ಬಿ ಹಾಕಿದ್ನಲ್ಲ ಅದೇ ಬೌಲಿಗೆ ಹಾಕಿದೆ ಎಲ್ಲವನ್ನು. ಕಾಯಿ ಮೆಣಸು ರುಬ್ಬಿದ್ರೇ ಒಳ್ಳೆಯದು, ಮತ್ತು ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿಕ್ಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ. ಈಗ ಈ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಹಿಟ್ಟಿಗೆ ಎಷ್ಟು ಬೇಕಲ್ಲ ಉಪ್ಪು ಅಷ್ಟು ಮಾತ್ರ ಸೇರಿಸಿದ್ದೀನಿ. ಮತ್ತು ಮೇಲ್ಗಡೆ ಹಾಕ್ಲಿಕ್ಕಾಗುತ್ತೆ ಅಂಥೇಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಮೊದಲಿಗೆ ನೋಡಿ. ಇಲ್ಲಿ ಎಲ್ಲವನ್ನು ಒಂದೋ ರೀತಿ ನಾವು ಮಿಕ್ಸ್ ಮಾಡಿ ಎತ್ತಿ ಇಟ್ಕೋಬೇಕಾಗತ್ತೆ. ನಿಮಗೇನಾದರೂ ಇನ್ನೂ ಗಟ್ಟಿಯಾಗಿದೆ ಇದು ಮತ್ತು ನೀರು ಥರ ಅನ್ನಿಸ್ತದೆ ಅನ್ನುವಾಗ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಸ್ವಲ್ಪ ಮೆದು ಮಾಡ್ಕೊಳ್ಳಿ ನೋಡಿ. ಇದಕ್ಕೆ ನಾನೀಗ ಇಲ್ಲಿ ಜಾಸ್ತಿ ಹಿಟ್ಟಾಗಿತ್ತಲ್ಲ ಸ್ವಲ್ಪ ಹಿಟ್ಟನ್ನು ನಾನು ತಗೊಂಡಿದ್ದೇನೆ. ಎಲ್ಲವನ್ನು ಇದಕ್ಕೆ ಪದಾರ್ಥ ಮಿಕ್ಸ್ ಮಾಡಿದರೆ ಇದಾಗುತ್ತೆ ಅಂಥೇಳಿ ನನಗೆ ಎಷ್ಟು ಬೇಕು ಈಗ ಮಾಡುವಷ್ಟು ಅಷ್ಟು ತೆಗೆದು ಸ್ವಲ್ಪ ಫ್ರೀಜರಲ್ಲಿ ಎತ್ತಿಟ್ಟಿದ್ದೀನಿ. ಮತ್ತು ಬಿಸಿ ನಾಳೆ ಮಾಡಲಿಕ್ಕೆ ಬರುತ್ತೆ ಅಂಥೇಳಿ ಈಗ ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಅದಕ್ಕೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು, ಹಿಟ್ಟು ರುಬ್ಬುವಾಗ ಕೂಡ ಹಾಕಿವಿ, ಜಾಸ್ತಿ ಹಾಕಿರಲಿಲ್ಲ. ಈಗ ನಮಗೆ ಎಷ್ಟು ಬೇಕಷ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈಗ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲ್ನಷ್ಟು ಹಸಿ ಮೆಕ್ಕೆಜೋಳನ ಬೇಯಿಸಿರೋಂಥದ್ದೆಲ್ಲ ಹಸಿದಿದೆ ಇದು ಮೆಕ್ಕೆಜೋಳ. ಹಾಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಗೆ ಓಂಕಾಳು 1 ಟೇಬಲ್ ಸ್ಪೂನಷ್ಟು. ಈಗ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಹಿಟ್ಟು ಯಾವುದು ಹಾಕ್ಲಿಕ್ಕೆ ಹೋಗಬೇಡಿ. ಇನ್ನೂ ನಿಮಗೇನಾದರೂ ಹಿಟ್ಟು ಬೇಕು ಅನಿಸಿದರೆ ನಾವು ಎತ್ತಿಟ್ಕೊಂಡಿದ್ದೀನಿ ನೋಡಿ. ನಾನಂದರೆ ಜಾಸ್ತಿ ಮಾಡಿದೆ ಕ್ವಾಂಟಿಟಿಯಲ್ಲಿ, ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಎಲ್ಲವನ್ನು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಈ ಹದದಲ್ಲಿ ನಮಗೆ ಇರಬೇಕು. ನಿಮಗೆ ಏನಾದರೂ ಹಿಟ್ಟು ಮಿದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ಟಾರ್ಟಿಂಗಲ್ಲಿ ಗಟ್ಟಿನೇ ಇರಬೇಕು. ಈಗ ಈ ಥರ ಕಾಯಿಸ್ಕೊಂಡಿದ್ದೇನೆ ನಾನು ಆಲ್ರೆಡಿ ಇಲ್ಲಿ. ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಇಷ್ಟು ತೊಗೊಂಡಿದ್ದೇನೆ ನಾನು. ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹಾಕ್ಕೊಳ್ಳಿ. ನೀವು ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾಯಿಸಿ ಸ್ಲೋ ಮಾಡ್ಕೊಳ್ಳಿ. ಟೇಸ್ಟ್ ಆಗಿರೋವಂಥ ಕಡಲೆಕಾಳಿನ ಬೋಂಡ ಅಂತನಾದರೂ ಕರಿಬೋದು. ಕಡಲೆಕಾಳು ಮೆಕ್ಕೆಕಾಳು ಮಿಕ್ಸ್ ಮಾಡಿರುವಂಥ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ತೇನೆ ನೋಡಿ. ಈಗ 1-2 ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತೇನೆ ನೋಡಿ. ಎಲ್ಲವನ್ನು ಇದೇ ರೀತಿ ತಿರುಗಿಸಿ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಲ್ಲ ಸ್ಟಾರ್ಟಿಂಗ್ ಹಾಕಿದಾಗ, ಅದಕ್ಕಾಗಿ ಸ್ಲೋ ಉರಿ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಿದು ಹದವಾಗಿ ನೋಡಿ. ಈಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇವನ್ನ ತಗೊಂಡ್ಬಿಡ್ತೇನೆ ನಾನೆಲ್ಲವನ್ನು. ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ ನೋಡಿ. ಮಿಡ್ಲಲ್ಲಿ ಒಂದೊಂದು ನಮಗೆ ಮೆಕ್ಕೆಕಾಳು ಸಿಗೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಕಾಳು ಹಾಕಿ ನೆನೆಯಿಟ್ಟು ರುಬ್ಬಿ ಈ ಥರ ಬೋಂಡ ಮಾಡಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ನೋಡಿ. ಇದೇ ಥರ ಎಲ್ಲವನ್ನು ನಾನೀಗ ರೆಡಿ ಮಾಡಿಟ್ಕೊಂಡು ನಿಮಗೆ ತೋರಿಸ್ತೇನೆ ನೋಡಿ. ಬೋಂಡ ರೆಡಿಯಾಗಿದೆ ನೋಡಿ. ಕಡಲೆಕಾಳು ಬೋಂಡ ರೆಡಿಯಾಗಿದ್ದಾವೆ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಿಮಗೂ ಇಷ್ಟ ಆಗ್ಬೋದು ನೋಡಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ.
ಇದಕ್ಕೆ ಬೇಕಂದರೆ ನೀವೆಲ್ಲ ಥರ ತರಕಾರಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ನಿ, ಇಲ್ಲ ಕಾಯಿ ಚಟ್ನಿ ಒಟ್ಟಿಗೆ ಆದರೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.